ತಕ್ಷಣ ಎಲ್ಲ ಏನೇನೋ ಬೇರೆ ಕೆಲಸ ಮಾಡಿದ್ರೆ ಎಷ್ಟೊಂದು ಕುಡಿಯೋದು, ಈ ದುಡ್ಡಿನ ವ್ಯವಸ್ಥೆ ಯಾವ ಮಾಡ್ಬೇಕು ಆಲೋಚನೆಗಳು ಮಾಮೂಲಿ ಆಲ್ಕೋಹಾಲಿಕ್ ಇರುತ್ತೆ. ನಿಜನಾ? ಎಷ್ಟೊಂದು ಫಸ್ಟ್ ಕುಡಿದ್ರೆ ದುಡ್ಡು ಹೆಂಗೆ ಅಡ್ಜಸ್ಟ್ ಮಾಡಿ ಎಲ್ಲಿ ಹೋಗೋದು ಯಾರು ಗಿರಾಕಿ ಹಿಡಿಯೋದು ಅಂತ ಆತರ ಇರ್ತದೆ ಅಂತ ಒಂದು ಆ ಬೆಳಗಿನ ಕುಡಿದಕ್ಕೋಸ್ಕರ ಅಪ್ಪನಿಸುವಂತ ನಮ್ಮಂತವರು ಕುಡಿಗೋಸ್ಕರ ಪ್ಲಾನ್ ಮಾಡೋರು ಈ ಒಂದು ಮಾಡಿದಾಗ ನಮ್ಗೆ ಫಸ್ಟ್ ಉದ್ಯೋಗದಲ್ಲಿ ತುಂಬಾ ದೊಡ್ಡ ಮಟ್ಟದ ಪರಿಣಾಮ ಬೀರ್ತದೆ. ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಕರೆಕ್ಟ್ ಆಗಿ ಮಾಡಕ್ಕಾಗಲ್ಲ. ಗಮನಿಸಿದ್ರ ನಮ್ಮ ಕೆಲಸ ಕಾರ್ಯಗಳು ಮಾಡಕ್ಕಾಗಲ್ಲ. ಕೆಲಸಕ್ಕೆ ರಜಾ ಹಾಕ್ತೀವಿ, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಯ್ತದೆ. ನಿಜನಾ? ಬೇರೆ ವ್ಯಕ್ತಿಗೆ ಉದಾಹರಣೆಗೆ ನಮ್ಮ ತರ ಇಲ್ದ ಬೇರೆ ವ್ಯಕ್ತಿನ ನಾವು ನೋಡಿದಾಗ ಅವನ ದಿನಚರಿ ಯಾವ ತರ ಇರ್ತದೆ? ಬೆಳಗ್ಗೆ ಎದ್ದು ದೇವ್ರ ಪೂಜೆ, ಕೆಲಸ ಕಾರ್ಯ, ಹೆಂಡತಿ ಮಕ್ಕಳು. ನಿಜನಾ? ನಮ್ ದಿನಚರಿ ಹೆಂಗಿರ್ತದೆ? ಎಣ್ಣೆನೆ ನಮ್ಗೆ ಸರ್ವಸ್ವ. ನಿಜನಾ? ಎಣ್ಣೆ ಒಂದೇ ನಮ್ಗೆ ಸರ್ವಸ್ವ. ಬೇರೆಯವ್ರಿಗೂ ನಮ್ಗಿರೋ ವ್ಯತ್ಯಾಸನ ನೀವು ಅರ್ಥ ಮಾಡ್ಕೋಬೇಕು. ಅವರು ಕೆಲಸ ತುಂಬಾ ಪ್ರೀತಿ ಮಾಡಿದ್ರೆ ನಾವೆಲ್ಲ ಸಂಪೂರ್ಣ ಎಣ್ಣೆನ ಪ್ರೀತಿ ಮಾಡ್ತೀವಿ. ಜೊತೆ ಅದಾದಲ್ಲಿ ನಾವುಗಳು ಈ ತುರ್ತು ಬಲಿಯಾದ್ಮೇಲೆ ಸಂಪೂರ್ಣ ನಮ್ಮನ್ನ ಯಾರ್ಯಾರು ಪ್ರೀತಿ ಮಾಡ್ತಾವ್ರೆ ಅವರೆಲ್ಲರೂ ಕಳ್ಕೊಂಡಿರ್ತೀವಿ. ನಮ್ಮನ್ನ ಯಾರ್ಯಾರು ಪ್ರೀತಿ ಮಾಡ್ತಾವ್ರೆ ಅವರೆಲ್ಲರೂ ನಾವು ಕಳ್ಕೊಂಡಿರ್ತೀವಿ. ಅದ್ರಲ್ಲಿ ಯಾರು ಜಾಸ್ತಿ ನಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತವ್ರು ತುಂಬಾ ನೋಡ್ಕೊಂಡಿರ್ತೀವಿ. ಇದೇನಾ? ಅವ್ರ ಜೊತೆ ನಿತ್ಯ ಜಗಳ, ಒಂದು ನಿತ್ಯ ಜಗಳ. ಆ ತರ ಮಾಡ್ಕೊಂಡು ನಮ್ನ ಹತ್ತಿರದಿಂದ ನಮ್ಮನ್ನ ಪ್ರೀತಿ ಮಾಡೋರು ನಾವು ಕಳ್ಕೊಂಡು ಉದ್ಯೋಗ ಕಳ್ಕೊಂಡ್ವಿ, ಬಂಧುಗಳನ್ನ ಕಳ್ಕೊಂಡ್ವಿ. ಯಾರು ಕೊಡಲ್ಲ, 10 ರೂಪಾಯಿ 10 ಪೈಸೆ ಕೊಡಲ್ಲ. ಆಯ್ತಾ? ಅದಾದ ನಂತರದಲ್ಲಿ ನಾವು ಹತಾಶೆಗೆ ಒಳಗಾಗ್ತಾ ಹೋಗ್ತೀವಿ. ಜಂಬ, ನನಗೆ ಗೊತ್ತು, ನಾನು ಕುಡಿಯೋದು ಬಿಡೋದು ನನಗೆ ಗೊತ್ತಿಲ್ವಾ? ಮನ್ಸು ಮಾಡಿದ್ರೆ ಈಗಲೇ ಬಿಟ್ಬಿಡ್ತೀನಿ, ಮನ್ಸು ಮಾಡಿದ್ರೆ ಇವತ್ತಿಂದಲೇ ಬಿಟ್ಬಿಡ್ತೀನಿ. ನೀನ್ ಯಾವ ಕೇಳಕ್ಕೆ? ನನಗೆ ಆ ತರ ಆಯ್ತಾ, ಈ ತರ ಆಯ್ತಾ, ನಾನು ಹಿಂಗೆ ಅಂತ ಇದನ್ನು ಶುರು ಮಾಡ್ತೀನಿ. ಮಾಡಿದ ಸುಮಾರು ಸರಿ ಮಾಡಿದ್ರ ಈ ತರ ನಾವು ಇದನ್ನ ಹತಾಶೆ ಜೀವನಗಳನ್ನ ಒಳ್ಳೆಯದು ಅದ್ಭುತ ಕೋರ್ಸ್ಕೊಂಡು ಚೆನ್ನಾಗಿರೋದನ್ನ ಸುಂದರವಾಗಿರೋ ಸಂಸಾರನ ಹಾಳು ಮಾಡ್ತಾ ಇದನ್ನ ಹೋಗುತ್ತಾ ನಮ್ಮ ಜೀವನ ಹಾಳು ಮಾಡ್ತಿದ್ವಿ. ಹಾಗೆ ನೋಡ್ತಾ ನೋಡ್ತಾ ದಿನ ಬಂದಿದ್ರೆ ಕೊನೆ ಏಕಾಗಿ ಒಬ್ಬಂಟಿ ಆಗ್ಬಿಡ್ತು. ನಮ್ಗೆ ಯಾರಿಲ್ಲ, ಬಂದು ಬಳಗ ಕೆಲಸ ವ್ಯಾಪಾರದ ಯಾರು ಯಾಕೋ ಕುಡಿದ್ರೆ ಮೊದಲು ವಯಸ್ಸಿದ್ದಾಗ ಲೈಫ್ ನ ಎಂಜಾಯ್ ಮಾಡಕ್ಕೆ ಚೆನ್ನಾಗಿ ಕುಡಿತಾ ಇದ್ದೀನಿ, ಎಂಜಾಯ್ ಮಾಡಕ್ ಕುಡಿತಾ ಇದ್ದೀನಿ ಅಂತ ಹೇಳಿ ಅಲ್ವಾ? ಇದೇ ತಾನೆ ಕೊನೆ ಹಂತದಲ್ಲಿ ಹೇಳ್ತೀನಿ, ಎಲ್ಲ ಆಗೋಯ್ತು, ಸಾಯಕ್ಕೆ ಕುಡಿತಾ ಇದ್ದೀನಿ. ಸಾಯ್ಬೇಕು ನಾವು ಸಾಯ್ಬೋದು, ಕುಡ್ದ ಸಾಯ್ತೀನಿ ಅಂತ. ಇದೇ ತಾನೆ? ಎಷ್ಟು ಜನ ಬೇಕಾದ್ರೆ ಗಮನಿಸಿ ಸಾವನ್ನ ಬಯಸಿದ್ರಿ. ಇವತ್ತು ಎಷ್ಟೋ ಅಸೂಸೆಗಳಾಗಿರ್ತದಲ್ಲ, ಅದರಲ್ಲಿ ಗಮನಿಸಬೇಕಾದ್ರೆ ಅವೆಲ್ಲ ಆತ್ಮಹತ್ಯೆಗಳು ಕುಡ್ದಾಗಿರ್ತವೆ. ಯಾಕೆ ಅಂತ ಹೇಳಿದ್ರೆ ಅಂತ ಭಯಂಕರವಾದ ಕಾಯಿಲೆ ಇದು, ಅಂತ ಭಯಂಕರವಾಗಿರುವಂತ ಕಾಯಿಲೆ. ಈ ಕಾಯಿಲೆಗೆ ನೀವು ಸೋತು ಶರಣಾಗತಿ ಆದ್ರೆ ಮಾತ್ರ ನಿಮ್ಗೆ ಬದುಕಕ್ಕೆ ಅವಕಾಶ ಸಿಗ್ತದೆ. ಇದನ್ನ ಫಸ್ಟ್ ಇದು ಬಂದ್ಮೇಲೆ ನನಗೆ ಸಮಸ್ಯೆ ಐತೆ, ಭಗವಂತ ನನ್ನನ್ನ ಈ ವ್ಯಸನ ಮುಕ್ತ ಮಾಡು ಅಂತ ನೀನು ಮಂಡಿ ಊರಿ ಭಗವಂತ ಕೇಳಿದ್ರೆ ಮಾತ್ರ ಸಾಧ್ಯ. ನೀನ್ ಕೇಳಿಲ್ವಾ? ಯಾವುದೇ ಕಾರಣಕ್ಕೂ ಆಗದೇ ಇಲ್ಲ, ಯಾವುದೇ ಕಾರಣಕ್ಕೂ ಆಗದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಅಷ್ಟು ಬಲಶಾಲಿ ಐತೆ, ಎಲ್ಲರೂ ಬಿಟ್ಟುಕೊಳ್ಳುವಂತ ಶಕ್ತಿ ಐತೆ. ತಿರ್ಗಾ ಆ ವ್ರತಕ್ಕೋದ್ರೆ ಬಿಡ್ತದ? ಇಲ್ಲ ಭಗವಂತ, ನಾನು ಮುಂದೆ ಸೋತೆ. ನಿನ್ ಪರಿಸ್ಥಿತಿ ಇಲ್ಲ, ಪ್ರಪಂಚದಲ್ಲಿ ಯಾರ್ಯಾರು ಕುಡಿದ್ರೆ ಅವ್ರ ಪರಿಸ್ಥಿತಿ ಎಲ್ಲ ಇದೆ. ಪ್ರಪಂಚದಲ್ಲಿ ಯಾರ್ಯಾರು ಕುಡಿದ್ರೆ ಅವ್ರ ಪರಿಸ್ಥಿತಿ ಎಲ್ಲ ಇದೆ.
ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, 1ನೇ ಹಂತ 2ನೇ ಹಂತ 3ನೇ ಹಂತ ಇದಿಲ್ಲ ನೀವು. ಈಗ ಇದು ಸುಲಭವಾಗಿ ಬರ್ಬೋದು, ಕೊನೆ ಹಂತಕ್ಕೆ ಹೋದ್ರೆ ಬಂದ್ರು ವ್ಯರ್ಥ. ಈಗ ಹಿಂದೆ ಏನಾಗಿದೆ, ಅಟ್ಲೀಸ್ಟ್ ನಿನ್ನ ಹುಡುಕಿದ್ರ ಇನ್ನ ಉಳಿಸ್ಕೋಬೇಕು ಅನ್ನುವಂತ ಅಮೂಲ್ಯವಾದ ಜೀವನ, ಅಮೂಲ್ಯವಾಗಿರುವಂತ ಜೀವವನ್ನು ಜೊತೆ ಇನ್ ಸ್ವಲ್ಪ ದಿನ ಆಯ್ತು ಅಂದ್ರೆ ಅದನ್ನು ಏನೇ ಆದ್ರೂ ಸಾಧ್ಯ ಇಲ್ಲ. ಯಾರಪ್ಪ ಈ ಕಾರ್ಯಕ್ರಮ ಬರ್ತಾರೆ ಅಂತ ಹೇಳಿದ್ರೆ, ಯಾರು ಈ ಅಮೂಲ್ಯವಾಗಿ ಸಿಕ್ಕೊಂಡು ಒಬ್ಬನಿಗೆ ಆಗೋದ್ರೆ ಎಲ್ಲರೂ ಯಾವಾಗ ಕೈ ಕೊಡ್ತದೆ, ಕುಟುಂಬ, ಸಮಾಜ, ಬಂಧು ಬಳಗ ಎಲ್ಲ. ಆಗ ಭಗವಂತ ನಿನ್ನ ಕೈ ಹಿಡಿದು ಈ ಕಾರ್ಯಕ್ರಮ ನೀವು ನಮ್ಮನ್ನು ಮಾತ್ರ ಕೆಲಸ ಮಾಡೋದು. ನೀವು ನಂಬಿಲ್ಲ, ಈಗಲೇ ಇದು ಕೆಲಸ. ಇಲ್ಲೂ ಅಷ್ಟೇ ಕೆಲವರು ಇರ್ತಾರೆ ಅಸಡ್ಡೆಯವರು ಮಾತಾಡುವಂತವರು, ಬೇಜವಾಬ್ದಾರಿಯ ವರ್ತಿಸೋರು, ಬೇಜಾರಾಗಿ ಮಾತಾಡೋರು ಇಲ್ಲಿದ್ದರೆ ಹಿಂದಿರುವೆ. ಅಂದ್ರೆ ಅವ್ರು ಹಕ್ಕೋಸ್ಕರ ಹೊಂದಿರ್ತಾರೆ. ಅವರು ಹುಟ್ಟಿದ್ರೆ ಅವರು ಬದಲಾವಣೆ ಮಾಡೋದಿಲ್ಲ, ನೀವು ಮಾತ್ರ ಬದಲಾವಣೆ ಆಗ್ಬೇಕು. ಯಾರ ನಿಮ್ಗೆ ಇಲ್ಲಿ ಬೇಜವಾಬ್ದಾರಿ ಮಾತಾಡ್ತಾವ್ರೆ, ನೆಗೆಟಿವ್ ಆಗಿ ಮಾತಾಡ್ತಾವ್ರೆ, ಏನೋ ನಿಮ್ಗೆ ಇರಿಟೇಷನ್ ಮಾಡ್ತಾವ್ರೆ ಅಂದ್ರೆ ನೀವು ಒಂದ್ ನಿಮಿಷ ಅವ್ರನ್ನ ಕೊಚ್ಚೆ ನೋಡಿದ್ಯಾ ಗಲೀಜು, ಅದಕ್ಕೆ ನೀವು ಓದ್ಕೋಬೇಕು. ಈಗ ಉದಾಹರಣೆ ನೋಡಿದ್ರೆ ಗಲೀಜು ಸಿಗ್ತದೆ, ಸರಿನಾ? ಅಂತ ಕೈ ಇಟ್ಕೊಳ್ಳೋದು ಏನಾಯ್ತದೆ, ಮನೆಗೆ ಹೋದ್ರೆ ಮಲಗಿದ್ರೆ ಕೂತಿದ್ರೆ ಕೈ ಇಟ್ಟು ಕೂತಿದ್ರೆ ಏನಾಗ್ತದೆ, ಊಟ ಮಾಡ್ಬೇಕಾದ್ರೆ ಮಲ್ಗೆ ಏನಾದ್ರೂ ಇರ್ತೇನೆ, ಅದು ನಮ್ಮ ಮುಂದೆ ಕೈ ಕೊಡ್ಬಿಟ್ರೆ ಅದೇ ಸುಧಾರಣ ಜೊತೆ ತಗೊಳ್ಳೋದೆ, ಸುಧಾರಣ ಜೊತೆ ತಗೊಳ್ಳೋದೆ. ಕೂತಿರ್ಲಿ, ನಿಂತಿರ್ಲಿ, ಮಲಗಿರ್ಲಿ, ಊಟದೆ ಹಂಗೆ ಇಲ್ಲೂ ಹೇಳಬೇಕು. ಒಂದು ಸುಗಂಧವಾಗಿದೆ, ಗಲೀಜುವಾಗಿದೆ. ಯಾವುದು ಆಯ್ಕೆ ಮಾಡ್ಕಂತೀಯ ಅನ್ನೋದನ್ನ ನಿಮ್ ಕೈಲಾಯ್ತು. ವರ್ಣ ನಿಮ್ ಕೈಲಾಯ್ತು, ಒಳ್ಳೆದಿತ್ತು ಕೆಟ್ಟದಿತ್ತು. ನೀವೇನಾಯ್ಕೆ ಮಾಡ್ಕೊಂಡ್ರಿ, ಭೂಮಿ ಕೆಟ್ಟು ಅಂತ ನೀವೇನ್ ಮಾಡಿದ್ರಿ, ಏನ್ ಮಾಡಿದ್ರಿ, ಕೆಟ್ಟದ ಕೊನೆಗೆ ಇಲ್ಲಿ ಬರುತ್ತೆ. ಆದ್ರೆ ಅದನ್ನ ಒಳ್ಳೆಯದಾಗಿ ಮಾಡ್ಕೊಂಡಿದ್ರೆ ಎಲ್ಲಿ ಹೋಗ್ತಿದ್ರಿ. ಆದ್ರೆ ಒಂದೊಂದು ಸತ್ಯ, ನಿಮ್ಮಷ್ಟು ಬಲಶಾಲಿ ಆಗಿರೋರು, ನಿಮ್ಮಷ್ಟು ಶಕ್ತಿಶಾಲಿ ಆಗಿರೋರು, ನಿಮ್ಮಂತ ಪ್ರಾಮಾಣಿಕವಾಗಿರೋರು ಪ್ರಪಂಚದಲ್ಲಿ ಯಾರು ಇಲ್ಲ. ನಿಮ್ಮಷ್ಟು ಕರೆಕ್ಟ್ ಆಗಿ ಕೆಲಸ ಮಾಡೋರು ಯಾವಾಗ ಕರೆಕ್ಟ್ ಆಗಿ 12 ಗಂಟೆ ಕೂತಿದ್ದೀವಿ ನಾವು, ಬೆಳಗ್ಗೆ 6 ಗಂಟೆಗೆ ಕೂತಿದ್ದೀವಿ. ನಿಜ ಗೊತ್ತು, ದುಡ್ಡು ಹೋಗ್ತಿದೆ, ಆರೋಗ್ಯ ಹೋಗ್ತಿದೆ, ಹೆಂಡತಿ ಮಕ್ಕಳು ಹೋಗ್ತಿದೆ, ಎಲ್ಲ ಕೆಟ್ಟದ್ದೇ ಮಾಡಿದೀವಿ. ಅಂದ್ರೆ ಒಳ್ಳೆಯ ಹೇಳ್ಬಿಟ್ರೆ ನಾವು, ಒಳ್ಳೆಯದಾಗಿ ಹೇಳ್ಬಿಟ್ರೆ ಯಾವ ಮಟ್ಟ ಕೆಲಸ ಹಾಕಿದ್ವಿ ಅಲ್ವಾ, ಕಳಕಳಿ ಕೆಲಸ ಮಾಡಿದೀವಿ, ಪಡಿಬೇಕಾದ್ರೆ ಇನ್ನೂ ಪರ್ಫೆಕ್ಟ್ ಆಗಿ. ಅದಕ್ಕೆ ಈಗ ಅದನ್ನ ಕೆಟ್ಟದನ್ನ ಬಿಟ್ಟು ಒಳ್ಳೆಯದಾಗಿ ಖಂಡಿತವಾಗ್ಲೂ ಸಾಧ್ಯ ಆಗಿದೆ. ಯಾಕೆಂತ ಹೇಳಿದ್ರೆ ಭಗವಂತ ನಿಮ್ಗೆ ಶಕ್ತಿ ಕೊಟ್ಟವರು. ಅಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ನೀವು ಮಾಡಿದ್ದೀರಿ. ಊಟ ಒಂದೇ ಸಮಸ್ಯೆ ಅಷ್ಟೇ, ಇನ್ನೇನು ಸಮಸ್ಯೆ ಇಲ್ಲ ನಿಮ್ದು. ಇವತ್ತು ಏನೇ ಸಮಸ್ಯೆ ಬರುತ್ತೆ ಎಲ್ಲ ಮತ್ತೆ ಕೂತಿದ್ದಾರೆ, ಇನ್ಯಾವುದೆಲ್ಲ ಬಂದಿಲ್ಲ. ನೀವು ಬೇಕಾದ್ರೆ ಕುತ್ಕೊಂಡು ಸಾವಿರಾರು ಒಂದು ಬುಕ್ಕು ಬೇಕಾದ್ರೆ ಬರೀರಿ. ನನಗೆ ನನ್ನ ಹೆಂಡತಿ ಹೋಗೋ ಕಾರಣ ಏನು, ನನ್ನ ಮಕ್ಕಳು ವಿದ್ಯಾಭ್ಯಾಸ ಆಗೋ ಕಾರಣ ಏನು, ನನ್ನ ಆರೋಗ್ಯ ಹೋಗೋ ಕಾರಣ ಏನು, ನನಗೆ ಈ ಪರಿಸ್ಥಿತಿ ಬರೋ ಕಾರಣ ಯಾರು ಅಂತ ಬರೀರಿ. ಬರೋದು ಒಂದೇ ಒಂದು ಪದ, ಕೊಡ್ತಾ. ಇವತ್ತು ನನ್ನ ಜೀವನ ಸುಂದರವಾಗಿದೆ, ನಾನು ತಗೊಂಡು ಬರೆಯೋದು ಒಂದೇ ಪದ, ಕೊಡ್ತಾ ಬಿಟ್ಟಿರುತ್ತೆ, ಕೊಡುತ್ತೆ. ಅದರಿಂದ ದಯವಿಟ್ಟು ಯಾರು ಕುಡಿಯೋಕೆ ಹೋಗ್ಬಿಡಿ. ಈ ಕಾಯಿಲೆ ಬಗ್ಗೆ ಜಾಗೃತಿಯಾಗಿ ನೀವೇನಾದ್ರು ನಾನು ಕುಡಿಯೋ ಇರ್ಬೇಕು ಅಂತ ಏನ್ ಮಾಡ್ಬಿಟ್ರೆ ಏನು ಮಾಡ್ಬಿಡಿ. ನಿಮ್ಮ ಅಕ್ಕಪಕ್ಕ ಯಾರ್ಯಾರ ಕುಡಿದಿದ್ದವನ್ನ ಇಂಥ ಕಾರ್ಯಕ್ರಮ ಸೇರಿದ್ರೆ ಖಂಡಿತವಾಗ್ಲೂ ನೀವು ಅವ್ರು ಕುಡಿದಿರೋ ಗೊತ್ತಿಲ್ಲ, ನೀವು ಕುಡಿಯೋದಾದ್ರೆ ನಾನು ಮಾಡ್ತೀನಿ ಅಷ್ಟೇ. ನಾನು ದೊಡ್ಡ ಪವಾಡ ಮಾಡಿಲ್ಲ, ನಾನು ಕುಡಿತಿದ್ದೆ. ಒಂದು ದಿನ ಈ ಸಂಸ್ಥೆ ಮುಚ್ಚುವ ಸಂದರ್ಭ ಏನ್ ಬಂದಿತ್ತು, 9 ತಿಂಗಳಾಗಿತ್ತು. ಸಂಸ್ಥೆ ಮುಚ್ಚಬೇಕು ಅಂತ ಪ್ಲಾನ್ ಆಯ್ತು. ನನಗೆ ಆಗಿಲ್ಲ, ನಡ್ಸಕ್ಕಾಗಿಲ್ಲ, ತುಂಬಾ ಕಷ್ಟ. ನೀವೇ ನೋಡ್ತಾ ಇದ್ರಲ್ಲ, ತುಂಬಾ ಕಷ್ಟ ಆಗಿಲ್ಲ. ಕ್ಲೋಸ್ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು. ಯಾಕೆ ಅಂತ ಹೇಳಿದ್ರೆ ನಿಜವಾದ ಸತ್ಯ, ನನಗೆ ಕುಡಿಯುವಂತ ಕ್ರೇವಿಂಗ್ ಜಾಸ್ತಿ ಇತ್ತು. ಅದಕ್ಕೋಸ್ಕರ ನಾನು
ಈ ಸಂಸ್ಥೆ ಸರಿ ಇಲ್ಲ ಅಂತ ಹೇಳಿ ಕುಡಿಯೋಕೆ ಪ್ಲಾನ್ ಮಾಡಿ. ಆಗ ಒಂದು ದಿನ ನಮ್ಮ ಅಣ್ಣ ಫೋನ್ ಮಾಡೋದು, ನಮ್ಮ ಕುಟುಂಬದಲ್ಲಿ, ನೀನ್ ಹೇಳಿದ ಸತ್ಯ, ಈ ಕುಡಿಯೋರನ್ನ ಕಟ್ಕೊಂಡು ನಾವೇನು ಮಾಡಕ್ಕಾಗಲ್ಲ, ಇಲ್ಲಿ ನನಗೆ ತುಂಬಾ ತೊಂದರೆ ಆಗೈತೆ, ಇದು ನನಗೆ ನಡ್ಸಕ್ಕಾಯ್ತಿಲ್ಲ, ಇದನ್ನ ಯಾವ್ದಾರ ಅನಾಥಾಶ್ರಮ ಕೊಟ್ಬಿಟ್ಟು ವೃದ್ಧಾಶ್ರಮ ಕೊಟ್ಬಿಟ್ಟು ನಾನು ಮನೆಗೆ ಬಂದ್ಬಿಡ್ತೀನಿ, ಜೊತೆಗಿದ್ದವನ್ನ ಕೈ ಬಿಡ್ಬೇಕು ಅಂತ ಹೇಳಿ. ಅವಾಗ ನಮ್ಮ ಅಣ್ಣ ಅಂತ, ಇಲ್ಲ ಯಾವುದೇ ಕಾರಣಕ್ಕೂ ಮುಚ್ಬೇಡ, ನೀನ್ ಸಂಸ್ಥೆ ಕಟ್ಟಿ 9 ತಿಂಗಳಾಯ್ತು, ಯಾರು ಒಳ್ಳೇದಾಗುತ್ತೆ ಗೊತ್ತಿಲ್ಲ, ನಿನ್ ತುಂಬಾ ಒಳ್ಳೇದಾಗುತ್ತೆ, ಯಾರು ಕುಡಿಯೋದು ಗೊತ್ತಿಲ್ಲ, ನೀನ್ ಕುಡಿಯೋದು ಗೊತ್ತಿಲ್ಲ, ನಿನ್ ದೇಹ ತುಂಬಾ ಚೆನ್ನಾಗಿ ಬದಲಾವಣೆ ಆಗಿದೆ, ಮಾತ್ರ ಬದಲಾವಣೆ ಆಗಿದೆ, ಆರೋಗ್ಯದ ಬದಲಾವಣೆ ಆಗಿದೆ, ನಿಜವಾಗ್ಲೂ ತುಂಬಾ ಅದ್ಭುತವಾದ ಜೀವನ ನಡೆಸ್ತಾ ಇದೆಯಾ ನೀನು. ನಿನಗೋಸ್ಕರ ಈ ಸಂಸ್ಥೆನ ನಡೆಸ್ಕೊಂಡವರು ತುಂಬಾ ಯಾರು ಕುಡಿತಾರೋ ಅಂತ ನೀನು ಕುಡಿಯಲ್ಲ ಅಂತ ನಮ್ಮ ಅಣ್ಣ ನನಗೆ ಅದಾದ ಸಂಸ್ಥೆ ತನಕ ಓಕೆನಾ? ಓಕೆನಾ?